ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಹುಲ್ ಗಾಂಧಿ ಯಾರ್ಕರ್ಗೆ ಸಿದ್ದರಾಮಯ್ಯ ಸಿಕ್ಸರ್, ಡಿಕೆ ಕಟ್ಟಿ ಹಾಕಲು ಟಗರು ತಯಾರಿ. ಮತ್ತೊಂದು ಕಡೆ ಸಡನ್ ಆಗಿ ದೆಹಲಿಯತ್ತ ಹೊರಟಂತ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಏನಿದು ಪೊಲಿಟಿಕಲ್ ಡೆವಲಪ್ಮೆಂಟ್, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಮೇ 24ರಂದು ರವಿವಾರ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು SIR ಕುರಿತಂತ ಚರ್ಚೆ ಮಾಡ್ತಾ ಇರುವಾಗ ದೆಹಲಿಯಿಂದ ನೇರವಾಗಿ ವೇಣುಗೋಪಾಲ್ ಅವರು ಕರೆ ಮಾಡ್ತಾರೆ ಸಿದ್ದರಾಮಯ್ಯನವರಿಗೆ. ಜೊತೆಗೆ ನೀವು ಮಂಗಳವಾರ 26ನೇ ತಾರೀಕು ದೆಹಲಿಗೆ ಬರಬೇಕೆನ್ನುವಂತ ಮಾತನ್ನು ಹೇಳ್ತಾರೆ. ಹೀಗಾಗಿ ಒಂದು ದಿನದ ಮೊದಲೇ ದೆಹಲಿಯನ್ನು ತಲುಪಿದಂಥ ಸಿದ್ದರಾಮಯ್ಯನವರು ಕರ್ನಾಟಕ ಬಂದು ಉಳ್ಕೊಳ್ತಾರೆ ಮತ್ತು 26ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ ಸಂಜೆ ಸುಮಾರು 6 ಗಂಟೆ ತನಕ ಮೆಗಾ ಮೀಟಿಂಗ್ ಆಗುತ್ತೆ. ಮೆಗಾ ಮೀಟಿಂಗ್ನ ಒನ್ಲೈನ್ ಅಜೆಂಡಾ ಅಂದರೆ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಹೋದ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕೆನ್ನುವಂಥ ಒಂದು ಮಾತುಕತೆ ಆಗುತ್ತೆ. ಆದರೆ ಕೊನೆಯಲ್ಲಿ ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪುತ್ತಾರೆ. ಆದರೆ ಆ 6 ಗಂಟೆ 7 ಗಂಟೆ ಅವಧಿಯಲ್ಲಿ ಆದಂಥ ಒಂದು ಚರ್ಚೆ ಇದೆಯಲ್ಲ, ಅದರ ಒಂದೊಂದೇ ಭಾಗ ಇದೀಗ ಹೊರಗೆ ಬರ್ತಾ ಇದೆ. ಮಂಗಳವಾರ ಮೇ 26 ಸರಿಸುಮಾರು 8 ಗಂಟೆ ರಾತ್ರಿಗೆ ಇಲ್ಲ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಲಿಕ್ಕೆ ಹೈಕಮಾಂಡ್ ಸೂಚನೆ ಮಾಡಿದೆ ಮತ್ತು 28ಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಸುದ್ದಿ ಹೊರಬಂತು. ಅದಾದ ನಂತರ ಸಿದ್ದರಾಮಯ್ಯನವರಿಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡುವ ಆಫರ್ ಕೊಟ್ಟಿದ್ರು ಅನ್ನುವಂಥ ಮಾಹಿತಿ ಕೂಡ ಹೊರಗೆ ಬಂತು. ಅದಾದ ನಂತರ ಮತ್ತೆ ಒಂದು ಸುದ್ದಿ ಅಂದರೆ 4 ಜನ DCM ಮಾಡೋದಾಗಿ ಮತ್ತು ಯತೀಂದ್ರ ಅವರು ಕೂಡ DCM ಮಾಡೋದಾಗಿ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರಿಗೆ ಆಫರ್ ನೀಡಿದ್ದಾರೆ ಅನ್ನುವಂಥ ಸುದ್ದಿ ಬಂತು. ಇದರ ಮುಂದುವರಿದ ಭಾಗವಾಗಿ ಇದೀಗ ಕುತೂಹಲದ ಒಂದು ಸುದ್ದಿ ಹೊರಗೆ ಬರುತ್ತಿದೆ. ಅದೇನೆಂದರೆ, ಮೊದಲು ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರಿಗೆ ನಿಮ್ಮನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತೇವೆ, ಜೊತೆಗೆ LOP ಅನ್ನು ಕೊಡ್ತೇವೆ, ಅಂದರೆ ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕ ಸ್ಥಾನವನ್ನು ಕೊಡ್ತೇವೆ, ನೀವು ಅದಕ್ಕೆ ಒಪ್ಕೊಳ್ಳಿ ಎನ್ನುವಂಥ ಮಾತನ್ನು ಹೇಳಿದಾಗ ಅದಕ್ಕೆ ನಯವಾಗಿ ತಿರಸ್ಕಾರ ಮಾಡ್ತಾರೆ. ಆ ಸುದ್ದಿ ಈಗಾಗಲೇ ಬಿತ್ತರವಾಗಿತ್ತು. ಜೊತೆಗೆ ಯತೀಂದ್ರ ಅವರಿಗೂ ಕೂಡ ನೀವು ಬಯಸಿದ್ರೆ ಅವರನ್ನು ಕೂಡ 4ನೇ DCM ಹುದ್ದೆಯನ್ನು ಕೊಡ್ತೇವೆ ಅನ್ನುವಂಥ ಆಫರ್ ಕೊಟ್ಟಿದ್ರು. ಅದಕ್ಕೂ ಕೂಡ ನಯವಾಗಿ ತಿರಸ್ಕಾರ ಮಾಡಿದ್ರು. ಯಾಕಂದರೆ ನನ್ನ ಹೆಸರನ್ನು ಇಟ್ಕೊಂಡು ನನ್ನ ಮಗನಿಗೆ, ಅದು MLC ಆದಂಥ ಮಗನಿಗೆ ನೀವು DCM ಕೊಟ್ಟರೆ ಅದು ನನ್ನ ರಾಜಕೀಯ ವೃತ್ತಿ ಬದುಕಿಗೆ ಕಳಂಕ ಆಗುವಾಗತ್ತೆ ಅನ್ನುವಂಥ ಉತ್ತರವನ್ನು ಕೊಟ್ಟು ಅದನ್ನು ಕೂಡ ನಿರಾಕರಿಸಿದರು. ಜೊತೆಗೆ 4 ಜನ DCM ಮಾಡ್ತೇವೆ, DK ಶಿವಕುಮಾರ್ ಅವರನ್ನು ನೀವು ಕಟ್ಟಿ ಹಾಕ್ಬೋದು ಎನ್ನುವಂಥ ಆಫರ್ ಕೊಟ್ಟಾಗಲೂ ಕೂಡ ಅದು ಮುಂದುವರೆದ ಚರ್ಚೆ ನೋಡೋ, ಅದು ಎಲ್ಲ ಆದ ನಂತರ ಮುಂದುವರೆದ ಭಾಗವಾಗಿ ಅದನ್ನು ನೋಡುವ ಎನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಯಾವುದಕ್ಕೂ ಒಪ್ಪದಂಥ ಸಿದ್ದರಾಮಯ್ಯನವ್ರನ್ನ ಮತ್ತೊಂದು ಆಫರನ್ನು ಕೊಡ್ತಾರೆ. ಅದೇನೆಂದರೆ, ನೀವು ಬರಲ್ಲ ಅಂತೀರಿ, ನಿಮ್ಮ ಮಗನಿಗೆ DCM ಒಪ್ಪಲ್ಲ ಅಂತೀರಿ, ಜೊತೆಗೆ ನಿಮಗೆ ಮತ್ತೊಂದು ಆಫರನ್ನು ಕೊಡ್ತೇವೆ. ಅದೇನೆಂದರೆ, ನಿಮ್ಮ ಪತ್ನಿಯಾದಂಥ ಪಾರ್ವತಿಯವರನ್ನು ನೀವು ರಾಜ್ಯಸಭೆಗೆ ಕಳಿಸ್ಕೊಳ್ಳಿಕ್ಕೆ ಮನಸ್ಸು ಮಾಡಿ, ಅವರನ್ನು ನಾವು ಸೂಚನೆ ಮಾಡ್ತೇವೆ ಮತ್ತು ಅವರಿಗೆ ರಾಜ್ಯಸಭಾ ಒಂದು ಸ್ಥಾನವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದಾಗ ಅವ್ರು ಹೇಳಿದೊಂದೇ, ಅಂದರೆ ಈ ರಾಹುಲ್ ಗಾಂಧಿಯವರ ಟ್ಯಾಕ್ಟಿಕ್ಸ್ ಹೇಗಿದೆ ಅಂದರೆ, ಅದು ರಾಹುಲ್ ಗಾಂಧಿಯವರಿಗೆ ಪಕ್ಕಾ ಗೊತ್ತಿದೆ, ಸಿದ್ದರಾಮಯ್ಯನಂತವರೇ ರಾಷ್ಟ್ರ ರಾಜಕಾರಣಕ್ಕೆ ಬರಲಿಕ್ಕೆ ಒಪ್ಪಲ್ಲ, ಸಿದ್ದರಾಮಯ್ಯನಂತವರೇ ತನ್ನ ಮಗನನ್ನು DC ಮಾಡಲಿಕ್ಕೆ ಒಪ್ತಾ ಇಲ್ಲ ಅಂದಮೇಲೆ ಅವರ ಪತ್ನಿ ಪಾರ್ವತಿಯವರು ಎಲ್ಲೂ ಕೂಡ ರಾಜಕಾರಣಕ್ಕೆ ಬಂದವರಲ್ಲ. ಎಲ್ಲೂ ಅಂದರೆ ರಾಜಕಾರಣಕ್ಕೆ ಬಂದದಕ್ಕಿಂತ TV ಮುಂದೆ ಬಂದವರಲ್ಲ, ಅಥವಾ ಬಹಿರಂಗವಾಗಿ ಕಾಣಿಸ್ಕೊಂಡವರಲ್ಲ, ಅಥವಾ ಸಿದ್ದರಾಮಯ್ಯನವರು ರಾಜಕೀಯ ವಿಷಯದಲ್ಲಿ ಮೂಗು ತೋರಿಸಿದವರಲ್ಲ, ಯಾವುದೂ ಇಲ್ಲ. ಅವರ ಮನೆ ಆಯಿತು, ಅವರ ಸಂಸಾರ ಆಯಿತು, ಮಕ್ಕಳಾಯಿತು, ಮೊಮ್ಮಕ್ಕಳಾಯಿತು, ಅಷ್ಟರ ಮಟ್ಟಿಗೆ ಮಾತ್ರ ಇದ್ದಂಥ ಪಾರ್ವತಮ್ಮ, ಅಂದರೆ ಸಿದ್ದರಾಮಯ್ಯನವರ ಪತ್ನಿಯಾದಂಥ ಪಾರ್ವತಿಯವ್ರನ್ನ ರಾಜ್ಯಸಭಾ ಸದಸ್ಯರಾಗಿ ಮಾಡ್ತೀವಿ ಅನ್ನೋ ಆಫರ್ ಕೊಟ್ಟಾಗ ಪಕ್ಕಾ ತಿರಸ್ಕಾರ ಮಾಡ್ತಾರೆ ಅನ್ನುವಂಥ ಭಾವನೆ ಅವರಿಗೂ ಗೊತ್ತಿತ್ತು. ಅವರಿಗೊಂದು ಆಫರ್ ಕೊಡಬೇಕಿತ್ತು. ಹಾಗಾಗಿ 3ನೇ ಆಫರ್ ಕೊಟ್ಟರು. ಆ 3ನೇ ಆಫರ್ಗೆ ನೇರವಾಗಿ ಹೇಳ್ತಾರೆ, ನನ್ನ ಹೆಂಡತಿ ಅಂದರೆ ನನ್ನ ಪತ್ನಿ ಪಾರ್ವತಿಯವರು ಯಾವುದೇ ರಾಜಕೀಯ ಸಮಾರಂಭ ಅಥವಾ ಬಹಿರಂಗವಾಗಿ ಕಾಣಿಸ್ಕೊಂಡವರಲ್ಲ, ಹಾಗಾಗಿ ಅವರು ಬರುವ ಪ್ರಶ್ನೆಯೇ ಇಲ್ಲ, ಅದು ಬೇರೆ ಮಾತು, ಅದಕ್ಕೆ ನೀವು ರಾಜಕೀಯ ತರೋದು ಬೇಡ ಅನ್ನುವಂಥ ಒಂದು ಉತ್ತರವನ್ನು ಕೊಟ್ಟು ರಾಹುಲ್ ಗಾಂಧಿಯವರ ಯಾರ್ಕರ್ಗೆ ಇದೀಗ ಸಿದ್ದು ಅವರು ಸಿಕ್ಸರ್ನ ಹೊಡೆದಿದ್ದಾರೆ. ಇನ್ನು ಎರಡನೇದಾಗಿ ಸಿದ್ದರಾಮಯ್ಯನವರ ಬೇಡಿಕೆ ಇತ್ತು, ಅಂದರೆ ರಾಹುಲ್ ಗಾಂಧಿಯವರ ಬೇಡಿಕೆ ಇತ್ತಲ್ಲ, ನಿಮ್ಮನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತೇವೆ, LOPನಾಗಿ ಮಾಡ್ತೇವೆ ಅನ್ನೋಂಥ ಮಾತಿಗೆ ಹೇಳ್ತಾರೆ. ನಾನು ಈಗ ರಾಷ್ಟ್ರ ರಾಜಕಾರಣಕ್ಕೆ ಬರಲಿಕ್ಕೆ ಮನಸ್ಸಿಲ್ಲ, ಜೊತೆಗೆ ನನ್ನ ಒಂದು ರಾಜ್ಯಸಭಾ ಸ್ಥಾನ ಕೊಡಲಿಕ್ಕೆ ನೀವು ಮನಸ್ಸು ಮಾಡೋದಿಲ್ಲ, ಅದನ್ನು ಹಿಂದುಳಿದ ವರ್ಗದ ಒಬ್ಬ ಸಭ್ಯ ನಾಯಕನಿಗೆ ಅಥವಾ ಒಬ್ಬ ಬೇಡಿಕೆಯ ನಾಯಕನಿಗೆ ಅಥವಾ ಒಬ್ಬ ಅಭ್ಯರ್ಥಿಗೆ ನೀವು ಅದನ್ನು ಕೊಡಿ ಅನ್ನುವಂಥ 2ನೇ ಆಫರ್ಗೆ ಅಷ್ಟೇ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟರು. ಇನ್ನು ಇದೀಗ ದೆಹಲಿಗೆ ಹೊರಡ್ತಾ ಇದ್ದಾರೆ ಯಾರು, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಒಂದು ಹಂತಕ್ಕೆ ಇಬ್ಬರು ಕೂಡ ರಾಜಕೀಯವಾದ ಸ್ಟ್ರಾಟಜಿಯನ್ನು ಇಟ್ಕೊಂಡು ಹೈಕಮಾಂಡ್ ಮೀಟ್ ಮಾಡ್ತಾರೆ. ಜೊತೆಗೆ 3ನೇ ತಾರೀಕು ಬುಧವಾರ, ಅಂದರೆ ನಾಡಿದ್ದು 4:05 ಒಂದು ಒಳ್ಳೆಯ ಮುಹೂರ್ತದಲ್ಲಿ, ರಾಜಗುರು ದ್ವಾರಕನಾಥ್ ಅವರು ಕೊಟ್ಟಂಥ ಒಂದು ಮುಹೂರ್ತದಲ್ಲಿ ಪದಗ್ರಹಣ ಕೂಡ ಆಗುತ್ತೆ. ಹೀಗಾಗಿ ತಮ್ಮ ಲೀಸ್ಟನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ಕೂಡ ಕೆಲವೊಂದು ಪಾಯಿಂಟ್ಸನ್ನು ಇಟ್ಕೊಂಡು ಹೋಗ್ತಿದ್ದಾರೆ. ಜೊತೆಗೆ DK ಶಿವಕುಮಾರ್ ಕೂಡ ಕೆಲವೊಂದು ಪಾಯಿಂಟ್ಸನ್ನು ಇಟ್ಕೊಂಡು, ಅದರಲ್ಲಿ ಮುಖ್ಯವಾಗಿ ಕ್ಯಾಬಿನೆಟ್ನಲ್ಲಿ ಯಾರಿರಬೇಕು, ಕ್ಯಾಬಿನೆಟ್ನಲ್ಲಿ ಹಳಿ ಸಚಿವರು ಎಷ್ಟಿರಬೇಕು, ಹೊಸಬರನ್ನು ಎಷ್ಟು ಆಯ್ಕೆ ಮಾಡಬೇಕು, ಮೊದಲ ಹಂತದಲ್ಲಿ ಎಷ್ಟು ಜನರನ್ನು ನಾವು ಸಚಿವರನ್ನಾಗಿ ಮಾಡಬೇಕು, 2ನೇ ಹಂತಕ್ಕೆ ಯಾರ್ಯಾರು ಆಫರ್ ಕೊಡ್ಬೋದು ಎನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದೀಗ
ರಾಹುಲ್ ಗಾಂಧಿ ಅವರ ಮೀಟ್ ಮಾಡಲಿಕ್ಕೆ ಅಥವಾ ಹೈಕಮಾಂಡ್ ಮೀಟ್ ಮಾಡಲಿಕ್ಕೆ ದೆಹಲಿಯತ್ತ ಹೊರಟು ನಿಂತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಇಷ್ಟೇ, ನಾವು ಯಾರನ್ನು ಹಳೆಯ ಒಂದು ಸಚಿವರನ್ನು ಮತ್ತೆ ಕ್ಯಾಬಿನೆಟ್ನಲ್ಲಿ ಎಷ್ಟು ಜನ ಇಟ್ಕೊಳ್ಬೇಕು, ಅದರಲ್ಲಿ ಎಚ್ ಕೆ ಪಾಟೀಲ್ ಮತ್ತು ಮಹಾದೇವ್ ಪ್ರಸಾದ್ ಅವರು ಈಗಾಗಲೇ ಔಟ್ ಆಗಿದ್ದಾರೆ. ಮಿಕ್ಕವರಲ್ಲಿ ಪರಮೇಶ್ವರ್ ಆಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಅಥವಾ ಯು ಟಿ ಖಾದರ್, ಹ್ಯಾನಿ ಹ್ಯಾರಿಸ್ ಆಗಿರ್ಬೋದು, ಜಾರ್ಜು, ಹೀಗೆ ಯಾವೆಲ್ಲ ಹಳೆಯ ಸಚಿವರನ್ನ ಮತ್ತೆ ಮುಂದುವರಿಸಬೇಕು ಅಥವಾ ಹೊಸಬರನ್ನ ಮತ್ತೆ ಯಾರನ್ನು ಸೇರಿಸ್ಕೊಂಡು ಮೊದಲ ಸಚಿವ ಸಂಪುಟದ ಯಾರನ್ನ ಸಚಿವರನ್ನಾಗಿ ಮಾಡಬೇಕು, ಜೊತೆಗೆ ಯಾರಿಗೆ ವೇಟಿಂಗ್ ಲಿಸ್ಟ್ ಇಟ್ಕೊಂಡು ಸೆಕೆಂಡ್ ಲಿಸ್ಟ್ನಲ್ಲಿ ಅವ್ರಿಗೆ ಕೊಡಬಹುದು ಎನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಫೈನಲ್ ಲಿಸ್ಟ್ನೊಂದಿಗೆ ಹೈಕಮಾಂಡ್ನ ಒಪ್ಪಿಗೆ ಪಡಲಿಕ್ಕೆ ಹೋಗ್ತಿದ್ರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಅದರ ಜೊತೆಗೆ ಮತ್ತೊಂದು ಅಂದರೆ ಹೈಕಮಾಂಡ್ನ ಆಹ್ವಾನ ಮಾಡಬೇಕು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಹೀಗೆ ದೊಡ್ಡ ದೊಡ್ಡ ಖರ್ಗೆ ಅವರನ್ನ ರಾಜಭವನಕ್ಕೆ, ಲೋಕಭವನಕ್ಕೆ ಆಹ್ವಾನ ಮಾಡಿ ಅವರ ಮುಂದೆ ನಾವು ಪದಗ್ರಹಣವನ್ನು ತೆಗೆದುಕೊಳ್ಬೇಕು. ಜೊತೆಗೆ ಮುಂಬರುವ ರಾಜ್ಯಸಭಾ ಸದಸ್ಯರ ಚುನಾವಣೆ ಇದೆಯಲ್ಲ, ಅಲ್ಲಿ ಯಾರ್ಯಾರನ್ನ ಆಯ್ಕೆ ಮಾಡಬೇಕು, ಯಾರ್ಯಾರ ಹೆಸರನ್ನ ನಾವು ಸೂಚಿಸಬೇಕು ಅನ್ನುವಂಥ ನಿರ್ಣಯವನ್ನು ಡಿ ಕೆ ಶಿವಕುಮಾರ್ ತೆಗೆದುಕೊಂಡು ಹೋಗ್ತಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಒಂದು ವಿಚಾರಕ್ಕೆ ಬರೋದಾದರೆ, ಸಿದ್ದರಾಮಯ್ಯನವರ ಅಧಿಕಾರ ಬಿಟ್ಟುಕೊಟ್ಟಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರ ಬಿಟ್ಟುಕೊಟ್ಟರೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ನೇರವಾಗಿ ಹೋಗ್ಲಿಕ್ಕೆ ಕೊಡಬಾರ್ದು, ಅವರನ್ನು ಕಟ್ಟಿ ಹಾಕಬೇಕು. ಯಾವುದೇ ಕಾರಣಕ್ಕೂ ಅವರು ಒಂದು ಏಕಛತ್ರಾಧಿಪತಿಯಾಗಿ ಕೆಲಸ ಮಾಡಬಾರ್ದು, ಅವರು ನಮ್ಮನ್ನು ಕೇಳೇ ಮಾಡಬೇಕೆನ್ನೋ ದೃಷ್ಟಿಯಲ್ಲಿ ಅಥವಾ ಏನೇ ಮೂಗಿನ ನೇರಕ್ಕೆ ಮಾಡಲಿಕ್ಕೆ ಹೊರಟರೂ ಕೂಡ ಅದಕ್ಕೆ ನಾವು ಹಿಂದುಗಡೆಯಿಂದ ಸೂಚಿಸಿ ಕೊಡಬೇಕು ಅಥವಾ ನಾವು ಹಿಂದಿನಿಂದ ಅಡ್ಡಗಾಲಿರಬೇಕು ಅನ್ನೋ ದೃಷ್ಟಿಯಲ್ಲಿ ಇದೀಗ 3 DCM ಅನ್ನು ಕೊಡಿ. ಅದರಲ್ಲೂ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದಿಂದ ಹಿರಿಯ ಸಚಿವರಾಗಿದ್ದಂಥ ಪಕ್ಷದ ಅಧ್ಯಕ್ಷರಾಗಿ 8 ವರ್ಷ ಕೆಲಸ ಮಾಡಿರುವಂಥ ಪರಮೇಶ್ವರ್ ಅವರಿಗೆ ನೀವು ಒಂದು ಉಪಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಬೇಕು. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿತರಾದಂಥವ್ರು, ಅವರಿಗೆ ನೀವು ಉಪಮುಖ್ಯಮಂತ್ರಿ ಆದರೂ ಕೊಡಬೇಕು. ನಂಬರ್ 1. ಎರಡನೇದಾಗಿ ಲಿಂಗಾಯತ ಕೋಟದಿಂದ ಈಗಾಗಲೇ ಬೃಹತ್ ಕೈಗಾರಿಕಾ ಸಚಿವರು ಕೂಡ ಆಗಿದ್ದಂಥವ್ರು, ಜೊತೆಗೆ ಸ್ವಲ್ಪ ಮಾಸ್ ಬಲ ಇದೆ. ಹೀಗಾಗಿ MB ಪಾಟೀಲ್ ಅವ್ರನ್ನ 2ನೆಯ ಲಿಂಗಾಯತ ಕೋಟದಿಂದ ಉಪಮುಖ್ಯಮಂತ್ರಿ ಮಾಡಬೇಕು. ಜೊತೆಗೆ 3ನೇದಾಗಿ ಮುಸ್ಲಿಂ ಕೋಟದಿಂದ ಯು ಟಿ ಖಾದರ್ ಅವರು ಒಂದು ಕಡೆ ಇದ್ದಾರೆ, ಆದರೆ ಜನನಾಯಕರಾಗಿರುವಂಥ ಮುಸ್ಲಿಂ ಸಮುದಾಯದ ಒಬ್ಬ ಅಧಿನಾಯಕನಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ನೀವು ಅಲ್ಪಸಂಖ್ಯಾತ ಕೋಟದಿಂದ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಬೇಕು ಎನ್ನುವಂಥ 3 ಅಹವಾಲನ್ನು ಸಿದ್ದರಾಮಯ್ಯನವರು ಇದೀಗ ಹೈಕಮಾಂಡ್ ಮುಂದೆ ಇಡುವಂಥ ಸಾಧ್ಯತೆ ಇದೆ. ಜೊತೆಗೆ ಅದರ ಬಗ್ಗೆ ಕೂಡ ಚರ್ಚೆಯಾಗಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮೂಗುದಾರ ಹಾಕಲಿಕ್ಕೆ ಒಂದು ಕಡೆಯಿಂದ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಅಧಿಕಾರ ಕಳ್ಕೊಂಡಾಗಿದೆ, ಅಧಿಕಾರ ಹೋಗಿದೆ, ಆದರೆ ಅಧಿಕಾರ ಹಿಡಿದವ್ರನ್ನ ಕೂಡ ಬಿಡಬಾರ್ದು, ಕಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇದೀಗ ಸಿದ್ದರಾಮಯ್ಯ ಮಾಸ್ಟರ್ ಪ್ಲ್ಯಾನ್ ಮಾಡಿ ಇದೀಗ ಹೈಕಮಾಂಡ್ ಮುಖ್ಯಸ್ಥರಾಗಿರುವಂಥ, ಹೈಕಮಾಂಡ್ ಅಧಿನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರ ಒಂದು ಭೇಟಿಗೆ ದೆಹಲಿಯತ್ತ ಹೊರಟಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ತನ್ನ ಮಾಸ್ಟರ್ ಸ್ಟ್ರಾಟಜಿಯೊಂದಿಗೆ ಯಾರ್ಯಾರಿಗೆ ಆಹ್ವಾನ ಕೊಡಬೇಕು, ಯಾರ್ಯಾರಿಗೆ ಏನೇನು ಮಾಡಬೇಕು, ಯಾವ MLAಗಳನ್ನು ಸಚಿವರನ್ನಾಗಿ ಮಾಡಬೇಕು, ಜೊತೆಗೆ ಒಂದು ಕೋರ್ ಕಮಿಟಿ ರಚಿಸುವಂಥ ಸಾಧ್ಯತೆ ಕೂಡ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ಯಾಕಂದರೆ ಕೋರ್ ಕಮಿಟಿ ಇದ್ದರೆ ಈ ಸರ್ಕಾರವನ್ನು ಸರಿಯಾಗಿ ತೆಗೆದುಕೊಂಡು ಹೋಗ್ಬೋದು. ಆ ಕೋರ್ ಕಮಿಟಿ ಕರ್ನಾಟಕದಲ್ಲಿ ಮುಖ್ಯಸ್ಥರಾಗಿ ತನ್ನನ್ನು ಆಯ್ಕೆ ಮಾಡಬೇಕಿರುವಂಥ ಒಂದು ಅಹವಾಲನ್ನು ಇಡುವಂಥ ಸಾಧ್ಯತೆ ಇದೆ. ನೋಡಬೇಕು, ಕೆಲವು ಗಂಟೆಗಳ ನಂತರ ಮತ್ತೇನು ಹೊಸ ಅಪ್ಡೇಟ್ ಬರ್ತಾ ಎಲ್ಲವನ್ನು ಕೂಡ ಕಾದು ನೋಡೋಣ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.